ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿ ಕೇಳಿ ಬರ್ತಿದೆ. ಹೀಗಾಗಿ ಹೃದಯದ ಆರೋಗ್ಯದ ಕಡೆ ತುಸು ಹೆಚ್ಚೇ ಗಮನ ನೀಡಬೇಕಿದೆ. ನೈಸರ್ಗಿಕವಾಗಿ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಾವು ಯಾವೆಲ್ಲ ಆಹಾರವನ್ನ ಹೆಚ್ಚು ಸೇವಿಸಬೇಕು ಅನ್ನೋದರ ಮಾಹಿತಿ ಇಲ್ಲಿದೆ. ಹೃದಯಾರೋಗ್ಯಕ್ಕೆ ಆಹಾರ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿ ಕೇಳಿ ಬರ್ತಿದೆ. ಹೀಗಾಗಿ ಹೃದಯದ ಆರೋಗ್ಯದ ಕಡೆಗೆ ತುಸು ಹೆಚ್ಚು ಗಮನ ನೀಡಬೇಕಿದೆ. ನೈಸರ್ಗಿಕವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಯಾವೆಲ್ಲ ಆಹಾರವನ್ನು ಹೆಚ್ಚು ಸೇವಿಸಬೇಕು ಅನ್ನೋದರ ಕುರಿತ ಮಾಹಿತಿ ಇಲ್ಲಿದೆ. ದೇಹದ ಒಟ್ಟಾರೆ ಆರೋಗ್ಯ ಸೌಖ್ಯವಾಗಿ ಇರಬೇಕು ಅಂತಾದ್ರೆ ನಮ್ಮ ನಿತ್ಯದ ಆಹಾರದಲ್ಲಿ ವಿವಿಧ ತರಕಾರಿಗಳು, ಧಾನ್ಯಗಳು ಹಾಗೂ ಹಣ್ಣುಗಳನ್ನು ಸೇವನೆ ಮಾಡೋದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸಮತೋಲಿತ ಆಹಾರ ಮಾತ್ರ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರಲು ಸಹಕಾರಿ. ದೇಹದ ಆರೋಗ್ಯ ಚೆನ್ನಾಗಿ ಇರಬೇಕು ಅಂದ್ರೆ ಸಸ್ಯಾಹಾರಿ ಆಹಾರ ಸೇವನೆಯೂ ಕೂಡ ಮುಖ್ಯವಾಗುತ್ತೆ. ಅದರಲ್ಲೂ ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಲು, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ನಿಮ್ಮನ್ನು ದೂರವಿರಿಸಲು ನೀವು ಒಂದಿಷ್ಟು ಆಹಾರ ಪದಾರ್ಥಗಳನ್ನು ಸೇವಿಸೋದು ಆ ನಿಟ್ಟಿನಲ್ಲಿ ಉತ್ತಮ. ಅದರಂತೆ ಉತ್ತಮ ಕೊಬ್ಬು, ಫೈಬರ್ ಹಾಗೂ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರೋದ್ರಿಂದ ದೇಹದಲ್ಲಿ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಲ್ಲಿ ಡ್ರೈ ಫ್ರೂಟ್ಸ್ ಹಾಗೆಯೇ ವಿವಿಧ ಬೀಜಗಳು ಸಹಕಾರಿಯಾಗಿವೆ. ಹಾಗಂತ ಇವುಗಳನ್ನು ತುಂಬಾ ಸೇವನೆಯೂ ಮಾಡಬಾರದು. ಬೆರಳೆಣಿಕೆಯಷ್ಟು ಸೇವಿಸುವುದು ಉತ್ತಮ ಅಂತ ಪರಿಗಣಿಸಲಾಗುತ್ತೆ. ನೀವು ಸಲಾಡ್ಗಳನ್ನು ಸೇವಿಸೋ ಅಭ್ಯಾಸ ಹೊಂದಿದ್ರೆ ಅವುಗಳ ಮೇಲೆ ಕೂಡ ಇವುಗಳನ್ನು ಗಾರ್ನಿಶ್ ಆಗಿ ಬಳಸಿ ತಿನ್ನಬಹುದು. ಇನ್ನು ಗೋಧಿ, ಓಟ್ಸ್, ಕುಚ್ಚಲಕ್ಕಿಯಂತಹ ಧಾನ್ಯಗಳನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಇವುಗಳಲ್ಲಿರುವ ಫೈಬರ್ ಅಂಶವು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಕರಿಸುತ್ತೆ. ಅಲ್ಲದೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವಲ್ಲಿಯೂ ಇವುಗಳು ಸಹಕಾರಿಯಾಗಿವೆ. ಬೀನ್ಸ್, ಹುರುಳಿ, ಕಡಲೆ ಸೇರಿದ ಹಾಗೆ ಇತರೆ ದ್ವಿದಳ ಧಾನ್ಯಗಳು ಪ್ರೋಟೀನ್, ಫೈಬರ್ ಹಾಗೂ ಖನಿಜಾಂಶಗಳನ್ನು ಅಗಾಧ ಪ್ರಮಾಣದಲ್ಲಿ ಹೊಂದಿರ್ತವೆ. ಇವುಗಳು ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸುವಲ್ಲಿ ಸಹಕಾರಿಯಾಗಿವೆ. ಇವುಗಳನ್ನು ಸೀಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಹಣ್ಣುಗಳಲ್ಲಿ ಜೀವಸತ್ವಗಳು, ಖನಿಜಗಳು, ಫೈಬರ್ ಹಾಗೂ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಅಧಿಕವಾಗಿರುತ್ತೆ. ಇವುಗಳು ದೇಹದಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡ್ತವೆ ಹಾಗೂ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ. ಹಣ್ಣುಗಳನ್ನ ನೀವು ತಾಜಾವಾಗಿ ಸೇವಿಸಬಹುದು ಅಥವಾ ಸಲಾಡ್, ಜ್ಯೂಸ್ ರೂಪದಲ್ಲಿ ಕೂಡ ಸೇವನೆ ಮಾಡಬಹುದು. ಆದರೆ ಹಣ್ಣುಗಳಿಂದ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ನೀವು ಹಣ್ಣುಗಳನ್ನ ಜ್ಯೂಸ್ ಮಾಡದೆಯೇ ಹಾಗೆಯೇ ಸೇವಿಸೋದು ಉತ್ತಮ. ಮುಂದುವರಿದು ಹಸಿರು ಬಣ್ಣದ ತರಕಾರಿಗಳಾದ ಪಾಲಕ್, ಮೆಂತ್ಯ ಹಾಗೂ ವಿವಿಧ ಕೋಸುಗಡ್ಡೆಗಳು ಸೇರಿದ ಹಾಗೆ ಇತರೆ ಬಣ್ಣದ ತರಕಾರಿಗಳಲ್ಲಿ ಫೈಬರ್, ವಿಟಮಿನ್, ಖನಿಜ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಅಗಾಧ ಪ್ರಮಾಣದಲ್ಲಿ ಇರ್ತವೆ. ಇವುಗಳು ರಕ್ತದೊತ್ತಡವನ್ನ ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡ್ತವೆ. ತರಕಾರಿಗಳನ್ನು ನೀವು ಬೇಯಿಸಿ ಅಥವಾ ಬೇಯಿಸದೆಯೂ ಸೇವಿಸಬಹುದು. ತರಕಾರಿ ಸಲಾಡ್ಗಳಿಂದ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಅವಕಾಡೋ, ಇದನ್ನ ಬಟರ್ ಫ್ರೂಟ್ ಅಂತಲೂ ಕರೀತಾರೆ. ಹೃದಯದ ಆರೋಗ್ಯಕ್ಕೆ ಮಾನೋಸ್ಯಾಚುರೇಟೆಡ್ ಕೊಬ್ಬುಗಳು, ಫೈಬರ್, ಜೀವಸತ್ವ ಮತ್ತು ಖನಿಜಗಳ ಉತ್ತಮ ಮೂಲ ಇದಾಗಿದೆ. ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೇನೆ ಒಟ್ಟಾರೆ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ. ಅವಕಾಡೋವನ್ನ ಸ್ಲೈಸ್ ಮಾಡಬಹುದು ಅಥವಾ ಸ್ಯಾಂಡ್ವಿಚ್ ಅಥವಾ ಸಲಾಡ್ಗಳಿಗೂ ಸೇರಿಸಬಹುದು. ಇದನ್ನ ಮಿಲ್ಕ್ ಶೇಕ್ ಆಗಿಯೂ ಜ್ಯೂಸ್ ರೂಪದಲ್ಲೂ ಸೇವಿಸಬಹುದು. ಈ ಆಹಾರಗಳು ಹೃದಯದ ಆರೋಗ್ಯವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.